ಹಬ್ಬದ ಸೀಸನ್ನಲ್ಲಿ ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಾರ್ಕೆಟ್ನಲ್ಲಿ ಏರಿಕೆ ಕಂಡಿದೆ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ. ಹಬ್ಬದ ಸೀಸನ್ನಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ಮಾರ್ಕೆಟ್ನಲ್ಲಿ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ ಏರಿಕೆಯಾಗಿದೆ. ಕೆಜಿಗೆ 55 ರೂಪಾಯಿ ಇದ್ದಂತ ಸಕ್ಕರೆ ದಿಢೀರ್ ಏರಿಕೆಯಾಗಿದೆ. ಕೆಜಿಗೆ 70 ರಿಂದ 75 ರೂಪಾಯಿವರೆಗೆ ದರ ಏರಿಕೆಯಾಗಿದೆ ಸಕ್ಕರೆಗೆ. ಎಥೆನಾಲ್ ಉತ್ಪಾದನೆಯಿಂದ ಸಕ್ಕರೆ ಕೊರತೆಯಾಗಿ ದರ ಏರಿಕೆಯಾಗಿದೆ. ದೇಶೀಯ ಸಕ್ಕರೆ ಬೆಲೆ 40% ಏರಿಕೆಯಾಗಿದೆ. ಕಬ್ಬಿನ ಕೊರತೆ, ಗಾಣಗಳಲ್ಲಿ ಬೆಲ್ಲದ ಉತ್ಪಾದನೆ ಕೂಡ ಕುಸಿತಗೊಂಡಿದೆ. ಕ್ವಿಂಟಾಲ್ ಬೆಲ್ಲಕ್ಕೆ 6500 ರಿಂದ 7000ಕ್ಕೆ ಏರಿಕೆಯಾಗಿದೆ. ದಾಖಲೆಯ ಮಟ್ಟದಲ್ಲಿ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ ಏರಿಕೆಯಾಗಿದೆ. ಹಬ್ಬದ ಸೀಸನ್ನಲ್ಲಿ ಗ್ರಾಹಕರಿಗೆ ಬಿಗ್ ಶಾಕ್. ಹಬ್ಬಗಳ ಹಿಂದೆ ಹಬ್ಬಗಳು, ಸರಮಾಲೆಗಳೇ ಬರ್ತಾ ಇದೆ. ಅದರ ಜೊತೆಯಲ್ಲಿ ಸಕ್ಕರೆ ಹಾಗೂ ಬೆಲ್ಲದ ಬೆಲೆ ಕೂಡ ಏರಿಕೆಯಾಗಿ ಸಿಹಿಯ ಬೆಲೆ ಏರಿಕೆಯ ಕಹಿ ಉಂಟಾಗಿದೆ ಗ್ರಾಹಕರಿಗೆ. 55 ರೂಪಾಯಿ ಇದ್ದಂತ ಸಕ್ಕರೆ ಬೆಲೆ ಕೆಜಿಗೆ 70 ರಿಂದ 75 ರೂಪಾಯಿವರೆಗೂ ಏರಿಕೆಯಾಗಿದೆ. ಎಥೆನಾಲ್ ಉತ್ಪಾದನೆಯ ಕೊರತೆಯಿಂದಾಗಿ ಸಕ್ಕರೆ ಇದು ಬೆಲೆ ಕಡಿಮೆ ಆದ್ರೆ, ಜಾಸ್ತಿ ಆದ್ರೆ, ಇನ್ನು ಕಬ್ಬಿನ ಕೊರತೆ ಹಾಗೂ ಗಾಣಗಳಲ್ಲಿ ಬೆಲ್ಲದ ಉತ್ಪಾದನೆಯ ಕುಸಿತದಿಂದಾಗಿ ಬೆಲ್ಲದ ಬೆಲೆ ಏರಿಕೆಯಾಗಿದೆ. ಕ್ವಿಂಟಾಲ್ ಬೆಲ್ಲಕ್ಕೆ 6500 ರಿಂದ 7000ಕ್ಕೆ ಏರಿಕೆಯಾಗಿದೆ ಬೆಲ್ಲದ ಬೆಲೆ. ಹಬ್ಬಗಳು ಬಂತು ಅಂತ ಹೇಳಿದ್ರೆ ಸಿಹಿಯನ್ನ ಮಾಡೋದಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಅವಶ್ಯಕತೆ ತುಂಬಾ ಇರುತ್ತೆ. ಇಂತಹ ಸಂದರ್ಭದಲ್ಲಿಯೇ ಸಕ್ಕರೆ ಬೆಲ್ಲದ ಬೆಲೆ ಏರಿಕೆಯಾಗಿದೆ. ಮಾರ್ಕೆಟ್ನಲ್ಲಿ 55 ರೂಪಾಯಿಗೆ ಸಿಕ್ಕಿತ್ತಂತ ಸಕ್ಕರೆ ಈಗ 70 ರಿಂದ 75 ರೂಪಾಯಿವರೆಗೂ ಏರಿಕೆಯಾಗಿದೆ. ಇನ್ನು ಬೆಲ್ಲ, ಕಬ್ಬಿನ ಕೊರತೆ ಹಾಗೂ ಗಾಣಗಳಲ್ಲಿನ ಬೆಲ್ಲದ ಉತ್ಪಾದನೆಯ ಕೊರತೆಯಿಂದಾಗಿ 1 ಕ್ವಿಂಟಾಲ್ ಬೆಲ್ಲಕ್ಕೆ 6500 ಇದ್ದಿದ್ದು 7000ಕ್ಕೆ ಏರಿಕೆಯಾಗಿದೆ. ದಾಖಲೆಯ ಮಟ್ಟದಲ್ಲಿ ಬೆಲ್ಲ ಹಾಗೂ ಸಕ್ಕರೆಯ ಬೆಲೆಯ ಏರಿಕೆಯಾಗಿದೆ. ಮುಂಚೆ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಕಬ್ಬನ್ನ ಬೆಳೀತಾ ಇದ್ರು, ಬೆಲ್ಲವನ್ನ ತಯಾರು ಮಾಡ್ತಿದ್ರು. ಇತ್ತೀಚೆಗೆ ಕಬ್ಬಿನ ಬೆಳೆಗಾರರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಕೆಲವು ಭಾಗಗಳಲ್ಲಿ ಮಾತ್ರ, ಮಂಡ್ಯ, ಮೈಸೂರು, ಇನ್ನಿತರ ಕೆಲವು ಭಾಗಗಳಲ್ಲಿ ಮಾತ್ರ ಕಬ್ಬಿನ ಬೆಳೆ ಇರೋದ್ರಿಂದಾಗಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರಬಹುದೇನು. ಯಾಕಂದ್ರೆ ಮೊದಲಿನ ತರ ರೈತರು ಕಬ್ಬನ್ನ ಬೆಳೆಯೋದು ಕಡಿಮೆ ಆಗಿದೆ ಈಗ.